ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರೇ ನಮಃ. ಮನೆಮದ್ದಿನ ರೂಪದಲ್ಲಿ ಹಲವಾರು ಔಷಧಿ ಸಸ್ಯಗಳನ್ನು, ಗಿಡಮೂಲಿಕೆಗಳನ್ನು ಉಪಯೋಗಿಸ್ತಾರೆ. ಇವುಗಳಲ್ಲಿ ಕರಿಮೆಣಸು ಹೇಳುವಂಥದ್ದು ಮುಂಚೂಣಿಯಲ್ಲಿದೆ. ವಿವಿಧ ರೀತಿಯ ಶರೀರದ ಅವಯವಗಳ ಮೇಲೆ, ಸಂಸ್ಥಾನಗಳ ಮೇಲೆ ಪರಿಣಾಮವನ್ನು ಬೀರಿ ರೋಗವನ್ನು ವಾಸಿ ಮಾಡಿಕೊಡ್ತದೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾಯಿಲೆಗಳಲ್ಲಿ ಈ ಕರಿಮೆಣಸನ್ನು ಲೇಪನ ರೂಪದಲ್ಲಿ ಉಪಯೋಗಿಸೋದನ್ನು ನೋಡ್ತೇವೆ. ಇದನ್ನು ಉಪಯೋಗಿಸಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುವುದು ಅತಿ ಅವಶ್ಯಕವಾಗಿದೆ. ಚರ್ಮಕ್ಕೆ ಈ ಕರಿಮೆಣಸನ್ನು ಹಾಗೆಯೇ ಹಚ್ಚಿದರೆ ಉರಿ ಜಾಸ್ತಿ ಆಗ್ತದೆ. ಯಾಕೆಂತೇಳಿದ್ರೆ ಇದು ಅತಿ ತೀಕ್ಷ್ಣವಾದ ಗುಣವನ್ನು ಹೊಂದಿದೆ. ಈ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸನ್ನು ಸೂಕ್ಷ್ಮ ಪುಡಿ ಮಾಡಿಕೊಳ್ಬೇಕು. ನಂತರ ನೀರಿನೊಂದಿಗೆ ಕಲಸಿ ಅರಸಿನವನ್ನು ಸ್ವಲ್ಪ ಮಿಶ್ರ ಮಾಡಿ ವಿವಿಧ ರೀತಿಯ ಚರ್ಮ ರೋಗಗಳಲ್ಲಿ ಇದನ್ನು ಲೇಪನವಾಗಿ ಉಪಯೋಗಿಸ್ಬೋದು. ಚರ್ಮದ ಕಾಯಿಲೆಗಳಿಗೆ ಉಪಯೋಗಿಸಬೇಕಾದ್ರೆ ಇದರ ತೀಕ್ಷ್ಣ ಗುಣವನ್ನು ಕಡಿಮೆ ಮಾಡಿಕೊಳ್ಬಹುದು. ಇದಕ್ಕಾಗಿ ಈ ಬ್ಲ್ಯಾಕ್ ಪೆಪ್ಪರ್ನನ್ನು ನೀರಿನಲ್ಲಿ ಕುದಿಸಿ ಈ ಹೊರಗಿನ ಪದರವನ್ನು ತೆಗೆದು ನಂತರ ಈ ಬಿಳಿ ಬಣ್ಣ ಹೊಂದಿರುವಂತಹ ಈ ಕರಿಮೆಣಸನ್ನು ಉಪಯೋಗಿಸಬೇಕು. ಇದರ ಒಂದು ಪದರ ಹೋಗಿರುವುದರಿಂದ ಇದರ ತೀಕ್ಷ್ಣತೆ, ತೀವ್ರತೆ ಕಡಿಮೆ ಆಗ್ತದೆ. ನಂತರ ಇದರ ಸೂಕ್ಷ್ಮ ಪುಡಿಯನ್ನು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಕಹಿಬೇವಿನ ಎಲೆಯ ಪುಡಿಯನ್ನು ಸಹ ಮಿಶ್ರ ಮಾಡಿ ನೀರಿನೊಂದಿಗೆ ಕಲಸಿ ತೆಳ್ಳಗಿನ ಲೇಪ ಮಾಡಿ ಹಚ್ಚುವುದರಿಂದ ಚರ್ಮದ ವಿಕಾರಗಳಲ್ಲಿ ಉಪಯೋಗವಾಗಿದೆ. ಉರಿಯೂತ ಗಂಟುಗಳಲ್ಲಿ ಕಂಡುಬರುವಂತಹ ಒಂದು ತೊಂದರೆಯಾಗಿದೆ. ವಿವಿಧ ರೀತಿಯ ಗಂಟಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ಉರಿಯೂತ ಅಥವಾ ಸ್ವೆಲ್ಲಿಂಗ್, ಊತ ಕಂಡುಬರ್ತದೆ, ಇನ್ಫ್ಲಮೇಷನ್ ಇರ್ತದೆ. ಇದನ್ನು ಕಮ್ಮಿ ಮಾಡಲಿಕ್ಕೆ ಸಹ ಈ ಕರಿಮೆಣಸನ್ನು ಲೇಪ ರೂಪದಲ್ಲಿ ಸ್ಥಾನಿಕವಾಗಿ ಹಚ್ಚುವುದರಿಂದ ಈ ಉರಿಯೂತ ಕಡಿಮೆ ಆಗ್ತದೆ. ಈ ಮೇಲ್ಪದರವನ್ನು ತೆಗೆದಿರುವಂತಹ ಕರಿಮೆಣಸನ್ನು ನೀರಿನೊಂದಿಗೆ ಮಿಶ್ರ ಮಾಡಿ ಲೇಪ ಥರ ಮಾಡಿ ಗಂಟುಗಳಿಗೆ ಸುಮಾರು 30 ನಿಮಿಷಗಳ ಕಾಲ ದಿನಕ್ಕೆ 2 ಬಾರಿ ಹಚ್ಚುವುದರಿಂದ ಇಲ್ಲಿರುವಂತಹ ಒಂದು ಉರಿಯೂತ ಕಮ್ಮಿ ಆಗ್ತದೆ, ರೋಗಿಗೆ ತೊಂದರೆಯ ಉಪಶಮನ ಆಗ್ತದೆ. ಈ ರೀತಿಯಾಗಿ ಗಂಟುಗಳ ತೊಂದರೆಗಳಲ್ಲಿ ಸಹ ಈ ಕರಿಮೆಣಸನ್ನು ಅಥವಾ ಬ್ಲ್ಯಾಕ್ ಪೆಪ್ಪರನ್ನು ಉಪಯೋಗ ಮಾಡಬಹುದು. ಆಮವಾತ ಹೇಳುವಂಥ ಒಂದು ವಿಶಿಷ್ಟವಾದ ಕಾಯಿಲೆಯನ್ನು ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಇದನ್ನು ರುಮಟೈಡ್ ಆರ್ಥ್ರೈಟಿಸ್ ಎಂದು ಆಧುನಿಕ ವಿಜ್ಞಾನದಲ್ಲಿ ಕರೀತಾರೆ. ಇಲ್ಲಿ ಗಂಟುಗಳಲ್ಲಿ ಊತ ಇರ್ತದೆ, ತೀವ್ರವಾದ ನೋವು ಇರ್ತದೆ, ಗಂಟುಗಳನ್ನು ಮಡಚಲಿಕ್ಕೆ ಹಾಗೂ ಬಿಡಿಸ್ಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಆಹಾರದ ಜೊತೆಗೆ ಪಥ್ಯವಾಗಿ ಈ ಕರಿಮೆಣಸನ್ನು ಲೇಪ ಮಾಡುವುದರಿಂದ ಸಹ ಈ ನೋವಿನ ಉಪಶಮನವಾಗ್ತದೆ. ಈ ಉರಿಯೂತ ಹೇಳುವಂಥದ್ದು ಸಹ ಕಮ್ಮಿ ಆಗ್ತದೆ. ಇತ್ತೀಚೆಗೆ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳಲ್ಲಿ ಚಿಕನ್ ಗುನ್ಯಾ ಸಹ ಒಂದಾಗಿದೆ. ಚಿಕನ್ ಗುನ್ಯಾಕ್ಕೆ ವಿವಿಧ ರೀತಿಯ ಔಷಧಿಗಳನ್ನು ವಿವಿಧ ವೈದ್ಯರುಗಳನ್ನು ಭೇಟಿ ಮಾಡಿ ರೋಗಿಗಳು ತಗೊಂಡಿರ್ತಾರೆ. ಆದರೂ ಸಹ ಈ ನೋವಿನಿಂದ ಒಂದು ಮುಕ್ತಿ ಪಡೆದಿರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಆಯುರ್ವೇದ ಔಷಧಗಳನ್ನು ಹೊಟ್ಟೆಗೆ ತೆಗೆದುಕೊಳ್ಬೇಕು. ಅದರ ಜೊತೆಗೆ ವಿವಿಧ ಲೇಪಗಳನ್ನು ನೋವಿರುವಂತಹ ಗಂಟುಗಳಿಗೆ ಹಚ್ಚುವುದರಿಂದ ನೋವು ಶಮನವಾಗಲು ಸಹಾಯ ಆಗ್ತದೆ. ದಶಾಂಗ ಲೇಪ ಹೇಳುವಂಥದ್ದು ಆಯುರ್ವೇದದಲ್ಲಿ ಸಿಕ್ಕುವಂತಹ ಒಂದು ಪುಡಿ ರೂಪದಲ್ಲಿರುವಂತಹ ಔಷಧ ದ್ರವ್ಯವಾಗಿದೆ. ದಶಾಂಗ ಲೇಪದ ಜೊತೆಗೆ ಸಮಾನ ಪ್ರಮಾಣದಲ್ಲಿ ಕರಿಮೆಣಸಿನ ಸೂಕ್ಷ್ಮ ಪುಡಿಯನ್ನು ಮಿಶ್ರ ಮಾಡಬೇಕು. ಮಿಶ್ರಣವನ್ನು ನೀರಿನ ಸಹಾಯದಿಂದ ಮಾಡಿ ತೆಳುವಾದ ಲೇಪವನ್ನು ಈ ಗಂಟುಗಳಿಗೆ ಹಚ್ಚಬೇಕು. ಇವುಗಳಿಂದಾಗಿ ಊತ ಕಮ್ಮಿ ಆಗ್ತದೆ, ನೋವು ಸಹ ಶಮನವಾಗ್ತದೆ. ಈ ರೀತಿಯಾಗಿ ಕರಿಮೆಣಸನ್ನು ಮನೆಮದ್ದಿನ ರೂಪದಲ್ಲಿ ವಿವಿಧ ಕಾಯಿಲೆಗಳಲ್ಲಿ ಉಪಯೋಗಿಸಬಹುದಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್.